ಕೋಯಿಕೋಡ್ನಲ್ಲಿ ಸಂಭವಿಸಿರುವಂತಹ ಭೀಕರ ಘಟನೆ ಇವತ್ತು ಕೋಯಿಕೋಡ್ನಲ್ಲಿ ಪತನಗೊಂಡಂತಹ ವಿಮಾನದಲ್ಲಿ ಇದ್ದವರಿಗೆ ಸಂಬಂಧಪಟ್ಟಂತೆ ವಿಮಾನ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ ಈಗ 4ಕ್ಕೆ ಏರಿಕೆಯಾಗಿದೆ। ಈ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ ಈಗ 4ಕ್ಕೆ ಏರಿಕೆಯಾಗಿದೆ। ಓರ್ವ ಪೈಲಟ್ ಸೇರಿದಂತೆ 3 ಪ್ರಯಾಣಿಕರು ಮೃತಪಟ್ಟಿದ್ದಾರೆ। ವಿಮಾನ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ ಈ ಮೂಲಕ 4ಕ್ಕೆ ಏರಿಕೆಯಾಗಿದೆ। ಇದರಲ್ಲಿ ಓರ್ವ ಪೈಲಟ್ ಮತ್ತೆ 3 ಜನ ಪ್ರಯಾಣಿಕರು, ಪೈಲಟ್ ದೀಪಕ್ ವಸಂತ್ ಸೇರಿದಂತೆ 4 ಜನ ಮೃತಪಟ್ಟಿದ್ದಾರೆ। 3 ಜನ ಅಂತ ಹೇಳಲಾಗ್ತಾ ಇತ್ತು, ಈಗ 3 ಪ್ರಯಾಣಿಕರು ಮೃತಪಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ। ಹೀಗಾಗಿ ಕೋಯಿಕೋಡ್ನಲ್ಲಿ ಸಂಭವಿಸಿರುವಂತಹ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ ಈಗ 4ಕ್ಕೆ ಏರಿಕೆಯಾಗಿದೆ। 45ಕ್ಕೂ ಅಧಿಕ ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ। ರನ್ವೇನಲ್ಲಿ ವಿಮಾನ ಜಾರಿದ ಪರಿಣಾಮ ಸಂಭವಿಸಿರುವಂತಹ ದುರಂತ ಇದು। ಏರ್ ಇಂಡಿಯಾ ಫ್ಲೈಟ್ ಅಪಘಾತಕ್ಕೀಡಾಗಿದೆ। ಕೇರಳದ ಕೋಯಿಕೋಡ್ನಲ್ಲಿ ಸಂಭವಿಸಿರುವಂತಹ ದುರಂತ, ಓರ್ವ ಪೈಲಟ್ ಸೇರಿದಂತೆ 3 ಪ್ರಯಾಣಿಕರು ಈ ದುರಂತದಲ್ಲಿ ಮೃತಪಟ್ಟಿದ್ದಾರೆ। ಒಟ್ಟು 134 ಜನ ಪ್ರಯಾಣಿಕರು ಪ್ರಯಾಣಿಸ್ತಾ ಇದ್ರು ಆ ವಿಮಾನದಲ್ಲಿ। ಇನ್ನೇನು ಲ್ಯಾಂಡ್ ಆಗುತ್ತೆ, ಕೆಲವೇ ನಿಮಿಷಗಳಷ್ಟೇ ಬಾಕಿ ಇದ್ದಿದ್ದು, ಅಷ್ಟೊತ್ತಿಗೆ ವಿಮಾನ ಯಾವ ರೀತಿಯಾಗಿ ಅಪಘಾತಕ್ಕೀಡಾಗಿದೆ ದೃಶ್ಯವನ್ನು ಕೂಡ ನೋಡಬಹುದು। ಅಂದ್ರೆ ಅರ್ಧ 2 ಭಾಗವಾಗಿ ವಿಮಾನ ದುರಂತಕ್ಕೀಡಾಗಿರುವಂತಹ ಘಟನೆ ಇದು। ಲ್ಯಾಂಡಿಂಗ್ ವೇಳೆ ಸಂಭವಿಸಿರುವಂತಹ ಭೀಕರ ದುರಂತ। ದುಬೈನಿಂದ ಬರ್ತಾ ಇತ್ತು ಈ ವಿಮಾನ ಕ್ಯಾಲಿಕಟ್ಗೆ, ಇನ್ನೇನು ಲ್ಯಾಂಡ್ ಆಗ್ಬೇಕಾಗಿತ್ತಷ್ಟೇ, ಅಷ್ಟೊತ್ತಿಗೆ ಇಂತಹ ಭೀಕರ ಘಟನೆ ಸಂಭವಿಸಿದೆ। ಕೇರಳದಲ್ಲಿ ಏರ್ ಇಂಡಿಯಾ ವಿಮಾನ ಪತನವಾಗಿದ್ದು ಕೋಯಿಕೋಡ್ನ ಕರಿಪುರ ಏರ್ಪೋರ್ಟ್ ನಲ್ಲಿ ನಡೆದಿರುವಂತಹ ಘಟನೆ ಇದು। ಲ್ಯಾಂಡ್ ಆಗಬೇಕಾಗಿತ್ತು, ಇನ್ನೇನು ಲ್ಯಾಂಡ್ ಆಗುತ್ತೆ ಅನ್ನುವಷ್ಟೊತ್ತಿಗೆ ಈ ದುರಂತ ಸಂಭವಿಸಿದೆ। ಈ ಏರ್ಪೋರ್ಟ್ ದೇಶದ 7ನೇ ಬ್ಯುಸಿ ಏರ್ಪೋರ್ಟ್। ಈ ಏರ್ಪೋರ್ಟ್ ಬಗ್ಗೆ ಮಾಹಿತಿಯನ್ನು ನೀಡೋದಾದ್ರೆ, ಇದು 7ನೇ ಬ್ಯುಸಿ ಏರ್ಪೋರ್ಟ್। ಇದು ಅತ್ಯಂತ ಹೆಚ್ಚು ಜನ ಪ್ರಯಾಣ ಮಾಡ್ತಾರೆ ಈ ಏರ್ಪೋರ್ಟ್। 130 ಅಡಿ ಎತ್ತರದಲ್ಲಿರುವಂತಹ ಟೇಬಲ್ ಟಾಪ್ ವಿಮಾನ ನಿಲ್ದಾಣ ಇದು। ಏರ್ ಇಂಡಿಯಾ ವಿಮಾನಕ್ಕೆ ಬೆಂಕಿ ಹತ್ತಿಕೊಳ್ಳದೆ ಇರೋದೇ ಅದೃಷ್ಟ ಇಲ್ಲಿ। ಈಗಾಗಲೇ ಈ ಬಗ್ಗೆ ಸಾಕಷ್ಟು ಜನ ಮಾಹಿತಿ ಕೊಡ್ತಾ ಇದ್ರು ತಜ್ಞರು। ಬೆಂಕಿ ಹೊತ್ತಿಕೊಂಡಿದ್ದಾರೆ, ಹೆಚ್ಚಿನ ಅನಾಹುತ ಸಂಭವಿಸ್ತಾ ಇತ್ತು, ಆದ್ರೆ ಬೆಂಕಿ ಹೊತ್ತಿಕೊಳ್ಳದೇ ಇದ್ದಕ್ಕೆ ಈ ಅನಾಹುತ ಇಷ್ಟಕ್ಕೆ ಸೀಮಿತ ಆಗಿದೆ। ಒಂದೇ ಭಾರತ್ ಮಿಷನ್ ನಡಿ ಭಾರತಕ್ಕೆ ಬಂದಿತ್ತು ಈ ವಿಮಾನ। ದುಬೈನಿಂದ ಪ್ರಯಾಣಿಕರನ್ನ ಹೊತ್ತು ತಂದಿತ್ತು ವಿಮಾನ। ಎಂತ ದುರದೃಷ್ಟ ನೋಡಿ, ಇನ್ನೇನು ತಾಯ್ನಾಡಿಗೆ ಸೇರ್ತೀವಿ, ಅಲ್ಲಿ ನಾವು ವಾಸವಿಡ್ತೀವಿ, ಇಷ್ಟು ದಿವಸ ಅಲ್ಲಿದ್ದಾಯ್ತು, ಈಗ ಭಾರತಕ್ಕೆ ವಾಪಸ್ ಆಗಿದ್ದೀವಿ ಅನ್ನುವಂತಹ ಖುಷಿಯೊಂದಿಗೆ ಪ್ರಯಾಣಿಕರು ಪ್ರಯಾಣಿಸ್ತಾ ಇದ್ರು। ಕೋಯಿಕೋಡ್ನ ಕರಿಪುರ್ ಏರ್ಪೋರ್ಟ್ ನಲ್ಲಿ ಇನ್ನೇನು ಲ್ಯಾಂಡ್ ಆಗ್ಬೇಕಿತ್ತಷ್ಟೇ, ಅಷ್ಟೊತ್ತಿಗೆ ಸಂಭವಿಸಿರುವಂತಹ ಈ ದುರಂತ ಇದೆಯಲ್ಲ, ನಿಜಕ್ಕೂ ಕೂಡ ಕೇರಳದ ಪಾಲಿಗೆ ಇವತ್ತು ಅತ್ಯಂತ ಕರಾಳ ದಿನ ಆಗಿ ಹೋಗಿದೆ। ಇನ್ನು ಈ ಕರಿಪುರ ಏರ್ಪೋರ್ಟ್ ಬಗ್ಗೆ ಹೇಳೋದಾದ್ರೆ, ದೇಶದ 7ನೇ ಅತ್ಯಂತ ಬ್ಯುಸಿ ಏರ್ಪೋರ್ಟ್ ಇದು। 130 ಅಡಿ ಎತ್ತರದಲ್ಲಿರುವಂತಹ ಟೇಬಲ್ ಟಾಪ್ ವಿಮಾನ ನಿಲ್ದಾಣ ಇದು, ಅತ್ಯಂತ ಎತ್ತರದಲ್ಲಿರುವಂತಹ ವಿಮಾನ ನಿಲ್ದಾಣ। ಹೀಗಾಗಿ ವಿಮಾನ ಪತನ ಆದಂತಹ ಸಂದರ್ಭದಲ್ಲಿ ಅತ್ಯಂತ ಹೆಚ್ಚಿನ ಆತಂಕ ಇದ್ದು ಬೆಂಕಿ ಹೊತ್ತಿಕೊಂಡಿದ್ರೆ ಅನ್ನುವಂತಹ ವಿಚಾರ। ಆದ್ರೆ ಅಲ್ಲಿ ಅದೃಷ್ಟವಶಾತ್ ಬೆಂಕಿ ಹೊತ್ತಿಕೊಂಡಿಲ್ಲ। ಒಂದು ವೇಳೆ ಬೆಂಕಿ ಹೊತ್ತಿಕೊಂಡಿದ್ದೆ ಆಗಿದ್ರೆ ಸಾವು ನೋವಿನ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗ್ತಾ ಇತ್ತು। 134 ಜನ ಪ್ರಯಾಣಿಕರು ಪ್ರಯಾಣ ಮಾಡ್ತಾ ಇದ್ರು ಈ ವಿಮಾನದಲ್ಲಿ। ಈಗಾಗಲೇ ಪೈಲಟ್ ಸೇರಿದಂತೆ 4 ಜನ ಮೃತಪಟ್ಟಿದ್ದಾರೆ। 45 ಪ್ರಯಾಣಿಕರ ಸ್ಥಿತಿ ಗಂಭೀರ ಅಂತ ಹೇಳಲಾಗ್ತಾ ಇದೆ। 134 ಜನರ ಪೈಕಿ ಸಿಬ್ಬಂದಿಯ ಪೈಕಿ ಈಗ ಪೈಲಟ್ ಮೃತಪಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ। ವಿಮಾನದಲ್ಲಿ 10 ಜನ ಹಸುಗೂಸುಗಳು ಕೂಡ ಇದ್ರು, ಪುಟ್ಟ ಮಕ್ಕಳು ಕೂಡ ಇದ್ರು, ಹಸುಗೂಸುಗಳಿದ್ವು, 10 ಜನ ಹಸುಗೂಸುಗಳಿದ್ವು ಅನ್ನುವಂತಹ ಮಾಹಿತಿ ಇದೆ। ಏರ್ ಇಂಡಿಯಾ ವಿಮಾನ ಪತನ ಆದಂತಹ ಸ್ಥಳದಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯ ನಾವೀಗ ನೋಡ್ತಾ ಇದೀವಿ। ದುಬೈನಿಂದ ಕ್ಯಾಲಿಕಟ್ಗೆ ಬರ್ತಾ ಇತ್ತು ಏರ್ ಇಂಡಿಯಾ ವಿಮಾನ ಪತನ ಆಗಿದೆ, ಪೈಲಟ್ ಮೃತಪಟ್ಟಿದ್ದಾರೆ, 3 ಜನ ಪ್ರಯಾಣಿಕರು ಕೂಡ ಮೃತಪಟ್ಟಿದ್ದಾರೆ ಈ ದುರಂತದಲ್ಲಿ। ಇನ್ನು ಏರ್ ಇಂಡಿಯಾ ವಿಮಾನದ ಮುಂಭಾಗಕ್ಕೆ ಭಾರಿ ಹಾನಿಯಾಗಿದೆ ಈ ಘಟನೆಯ ಸಂದರ್ಭದಲ್ಲಿ। 6 ಮಂದಿ ಸಿಬ್ಬಂದಿ ವಿಮಾನದಲ್ಲಿ ಪ್ರಯಾಣಿಸ್ತಾ ಇದ್ರು, ಇದರಲ್ಲಿ ಓರ್ವ ಪೈಲಟ್ ಮೃತಪಟ್ಟಿದ್ದಾರೆ। ಪ್ರಮುಖವಾಗಿ ಆ ವಿಮಾನ ಚಲಾಯಿಸ್ತಾ ಇದ್ದಂತಹ ಪೈಲಟ್ ದುರ್ಮರಣ ಹೊಂದಿದ್ದಾರೆ, 3 ಪ್ರಯಾಣಿಕರು ಕೂಡ ದುರ್ಮರಣ ಹೊಂದಿದ್ದಾರೆ। ಇನ್ನು ಅಲ್ಲಿ ಬೆಂಕಿ ಹತ್ತಿಕೊಳ್ಳದೆ ಇರೋದೇ ಅದೃಷ್ಟ, ಯಾಕಂದ್ರೆ ಅಲ್ಲಿ ಟಾಪ್ ಅಲ್ಲಿರುವಂತಹ ವಿಮಾನ ನಿಲ್ದಾಣ ಇದು। ಒಂದು ವೇಳೆ ಅಪಘಾತ ಇನ್ನಷ್ಟು ತೀವ್ರ ಪ್ರಮಾಣದಲ್ಲಿ ಆಗಿದ್ರೆ, ಈಗಾಗಲೇ ಮಾಹಿತಿ ಸಿಕ್ಕಿರೋ ಪ್ರಕಾರ ಅದರ ವೇಗವನ್ನ ತಗ್ಗಿಸಿಕೊಳ್ಳಲಾಗಿತ್ತು 200 ಕಿಲೋಮೀಟರ್ಗೆ, ಆದ್ರೂ ಕೂಡ ಅದು ಅತ್ಯಂತ ವೇಗ ಅಂತಾನೆ ಕನ್ಸಿಡರ್ ಮಾಡಬಹುದು ಅದನ್ನ, ಯಾಕಂದ್ರೆ ಅಲ್ಲಿ ತಕ್ಷಣಕ್ಕೆ ಪೈಲಟ್ಗೆ ಕಂಟ್ರೋಲ್ ಸಿಕ್ಕಿರೋದು ಅಷ್ಟೇ। ಆ ಸಂದರ್ಭದಲ್ಲಿ ವಿಮಾನ ಲ್ಯಾಂಡ್ ಆಗ್ತಾ ಇತ್ತು,
ಇನ್ನೇನು ಲ್ಯಾಂಡ್ ಆಗ್ತಾ ಇದೆ ಅನ್ನೋಷ್ಟೊತ್ತಿಗೆ ರನ್ವೇಗೆ ಡಿಕ್ಕಿ ಹೊಡೆದು ಈ ಒಂದು ಭೀಕರ ಅಪಘಾತ ಸಂಭವಿಸಿದೆ. ಇನ್ನು 200 ಕಿಲೋಮೀಟರ್ ವೇಗ ಅಂತ ಹೇಳಿದ್ರು ಕೂಡ ಅತ್ಯಂತ ವೇಗವೇ ಇರುತ್ತೆ. ಅದು ತಕ್ಷಣಕ್ಕೆ ಝೀರೋ ತಗೊಂಡು ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಆ ವೇಗ ಅತಿಯಾದ ಸಂದರ್ಭದಲ್ಲಿ, ಡಿಕ್ಕಿಯಾದಂತಹ ಸಂದರ್ಭದಲ್ಲಿ ಬೆಂಕಿ ಹೊತ್ತಿಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಆದ್ರೆ ಅದೃಷ್ಟವಶಾತ್ ಆ ಬೆಂಕಿ ಹೊತ್ತಿಕೊಳ್ಳುವ ವಿಚಾರ ಆಗಿಲ್ಲ ಅಲ್ಲಿ. ಆದ್ರೂ ಕೂಡ ಇಲ್ಲಿ ಪೈಲಟ್ ಮೃತಪಟ್ಟಿದ್ದಾರೆ, 3 ಜನ ಪ್ರಯಾಣಿಕರು ಮೃತಪಟ್ಟಿದ್ದಾರೆ, 45 ಜನರ ಸ್ಥಿತಿ ಗಂಭೀರವಾಗಿದೆ. ಹೀಗಾಗಿ ಕೇರಳದಲ್ಲಿ ಸಾಕಷ್ಟು ಆತಂಕ ಮನೆ ಮಾಡಿದೆ. ಬೇರೆ ಬೇರೆ ಕಡೆಯ ಪ್ರಯಾಣಿಕರು ಒಂದೇ ಭಾರತ್ ಮಿಷನ್ ಅಡಿಯಲ್ಲಿ ಭಾರತಕ್ಕೆ ಬರ್ತಾ ಇದ್ರು, ಕೇರಳಕ್ಕೆ ವಾಪಸ್ ಆಗ್ತಾ ಇದ್ರು. ತಮ್ಮ ತವರಿಗೆ ಇನ್ನೇನು ತಲುಪ್ತೀವಿ ಅನ್ನೋಷ್ಟೊತ್ತಿಗೆ ಈ ರೀತಿಯ ದುರಂತ ಸಂಭವಿಸಿದೆ. ಇನ್ನು ನಾವೀಗ ಫೋಟೋದಲ್ಲಿ ತೋರಿಸ್ತಾ ಇರುವಂತಹ ಈ ಹಸುಗೂಸನ್ನ, ಈ ಕಂದಮ್ಮನನ್ನ ರಕ್ಷಣೆ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ವಿಮಾನದಲ್ಲಿ 10 ಹಸುಗೂಸುಗಳಿದ್ವು. ಚಿಕ್ಕ ಚಿಕ್ಕ ಮಕ್ಕಳು, ಪುಟ್ಟ ಪುಟ್ಟ ಕಂದಮ್ಮಗಳು ಕೂಡ ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇದ್ವು. ಅಂದ್ರೆ ತಂದೆ ತಾಯಿ ಜೊತೆಗೆ ಪೋಷಕರ ಜೊತೆಗೆ ನಾವು ಫೋಟೋವನ್ನ ಕೂಡ ನೋಡಬಹುದು. ಈ ಮಗುವನ್ನ ರಕ್ಷಣೆ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ರಕ್ಷಣಾ ಕಾರ್ಯಾಚರಣೆ ಕೂಡ ಭರದಿಂದ ಸಾಗ್ತಾ ಇದೆ. ಈಗ ಅಲ್ಲಿ ಸ್ಥಳದಲ್ಲಿ ವಿಮಾನ ಪತನಕ್ಕೆ ಸಂಬಂಧಪಟ್ಟಂತೆ ಯಾವಾಗ ವಿಮಾನ ಪತನ ಆಯ್ತು ಅನ್ನುವಂತಹ ಮಾಹಿತಿ ಸಿಕ್ತೋ ತಕ್ಷಣ ಸ್ಥಳಕ್ಕೆ ಅಗ್ನಿಶಾಮಕ ದಳದವರನ್ನ ಹಿಡಿದು, ಸೇನಾಪಡೆಯನ್ನು ಹಿಡಿದು ಎಲ್ಲರೂ ಕೂಡ ದೌಡಾಯಿಸಿದ್ದಾರೆ. ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು 3 ವರ್ಷದ ಮಗು, ನಾವೀಗ ತೋರಿಸ್ತಾ ಇರುವಂತಹ ಫೋಟೋದಲ್ಲಿ ಕಾಣಿಸ್ತಾ ಇರುವಂತಹ ಮಗು ಕೇವಲ 3 ವರ್ಷದ ಪುಟ್ಟ ಕಂದಮ್ಮ. ಈ ಕಂದಮ್ಮ ಕೂಡ ತವರಿಗೆ ವಾಪಸ್ ಆಗ್ತಾ ಇತ್ತು. ಈ ಫ್ಲೈಟ್ ನಲ್ಲಿ, ಇದೇ ಫ್ಲೈಟ್ ಅಲ್ಲಿ, ಏರ್ ಇಂಡಿಯಾ ವಿಮಾನದಲ್ಲೇ ಆ ಕಂದಮ್ಮ ಕೂಡ ತಂದೆ ತಾಯಿ ಜೊತೆಗೆ ಬರ್ತಾ ಇತ್ತು. ಈ ಒಂದು ಘಟನೆ ನಡೆದಂತಹ ಸಂದರ್ಭದಲ್ಲಿ ಆ ಮಗು ಕೂಡ ಅಪಾಯದ ಅಂಚಿನಲ್ಲಿ ಇತ್ತು. ಯಾಕಂದ್ರೆ 45 ಜನ ಪ್ರಯಾಣಿಕರ ಸ್ಥಿತಿ ಗಂಭೀರ ಅಂತ ಹೇಳ್ತಾ ಇದ್ವಿ. ಆ 45 ಜನ ಪ್ರಯಾಣಿಕರಲ್ಲಿ ಪುಟ್ಟ ಪುಟ್ಟ ಕಂದಮ್ಮಗಳು ಕೂಡ ಇದ್ದಾರೆ. ಹೀಗಾಗಿ ಈ ಮಗುವನ್ನ ಕೂಡ ರಕ್ಷಣೆ ಮಾಡುವಂತಹ ಆತುರ ಇತ್ತಲ್ಲಿ. ಯಾಕಂದ್ರೆ ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳನ್ನ ಆದಷ್ಟು ಬೇಗ ರಕ್ಷಣೆ ಮಾಡುವಂತಹ ಪರಿಸ್ಥಿತಿ ಆಗ್ಬೇಕಾಗಿತ್ತು. ಹೀಗಾಗಿ ಆ ಮಗುವನ್ನ ಬೇಗ ರಕ್ಷಣೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ತಕ್ಷಣ ಆ ಮಗುವನ್ನ ರಕ್ಷಣೆ ಮಾಡಿ ಕೂಡ ಆಗಿದೆ. ಈಗ ರಕ್ಷಣೆಗೆ ಒಳಗಾಗಿದೆ, ಮಗು ಸುರಕ್ಷಿತವಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. 3 ವರ್ಷದ ಕಂದಮ್ಮ. ವಿಮಾನ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ ಈಗ 4 ಅಲ್ಲ 8ಕ್ಕೆ ಏರಿಕೆಯಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮೃತಪಟ್ಟವರ ಸಂಖ್ಯೆ ಈಗ 8ಕ್ಕೆ ಏರಿಕೆಯಾಗಿದೆ. ವಿಮಾನ ದುರಂತದಲ್ಲಿ, ಕೋಯಿಕೋಡ್ನ ವಿಮಾನ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ ಓರ್ವ ಪೈಲಟ್ ಸೇರಿದಂತೆ 8ಕ್ಕೆ ಏರಿಕೆಯಾಗಿದೆ. ಪೈಲಟ್ ದೀಪಕ್ ವಸಂತ್ ಸೇರಿದಂತೆ 8 ಜನ ಮೃತಪಟ್ಟಿದ್ದಾರೆ. ಕೋಯಿಕೋಡ್ ಜಿಲ್ಲಾಧಿಕಾರಿ ಕೊಟ್ಟಂತಹ ಅಧಿಕೃತ ಮಾಹಿತಿ ಇದು. ವಿಮಾನ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ ಈಗ ಏರಿಕೆ ಆಗ್ತಾ ಇದೆ. ಇನ್ನೂ ಕೂಡ ಸಾವು ನೋವಿನ ಸಂಖ್ಯೆ ಏರಿಕೆ ಆಗಬಹುದು ಅಂತ ಅಂದಾಜಿಸಲಾಗ್ತಾ ಇದೆ. ಯಾಕಂದ್ರೆ 45ಕ್ಕೂ ಅಧಿಕ ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಕೋಯಿಕೋಡ್ ಜಿಲ್ಲಾಧಿಕಾರಿಯೇ ಈ ಮಾಹಿತಿಯನ್ನ ಕೊಟ್ಟಿರೋದು, ಅಧಿಕೃತ ಮಾಹಿತಿ. ವಿಮಾನ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ 8ಕ್ಕೆ ಏರಿಕೆಯಾಗಿದೆ. ಕೋಯಿಕೋಡ್ ಜಿಲ್ಲಾಧಿಕಾರಿ ಅಧಿಕೃತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮೃತಪಟ್ಟವರ ಸಂಖ್ಯೆ 8ಕ್ಕೆ ಏರಿಕೆಯಾಗಿದೆ. ವಿಮಾನ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ ಈಗ 8ಕ್ಕೆ ಏರಿಕೆಯಾಗಿದೆ. ಒಬ್ಬ ಪೈಲಟ್ ಕೂಡ ಸೇರಿದ್ದಾರೆ, ದೀಪಕ್ ವಸಂತ್ ಅಂತ ಅವರ ಹೆಸರು. ಜೊತೆಗೆ ಇನ್ನುಳಿದವರು ಪ್ರಯಾಣಿಕರು. ಸದ್ಯಕ್ಕೆ ಏರ್ಪೋರ್ಟ್ಗೆ 15 ಆಂಬ್ಯುಲೆನ್ಸ್ಗಳನ್ನು ಕೂಡ ಕರೆಸಲಾಗಿದೆ. ಗಾಯಾಳುಗಳನ್ನು ಆಸ್ಪತ್ರೆಗೆ ಸಾಗಿಸುವುದಕ್ಕೆ ಆಂಬ್ಯುಲೆನ್ಸ್ಗಳನ್ನು ತರಿಸಲಾಗಿದ್ದು 15 ಆಂಬ್ಯುಲೆನ್ಸ್ಗಳನ್ನು ತರಿಸಲಾಗಿದೆ. ನಾವೀಗ ನೋಡಬಹುದು ಆ ಫೋಟೋಗಳನ್ನ. ದುಬೈನಿಂದ ಕ್ಯಾಲಿಕಟ್ಗೆ ಬರ್ತಾ ಇದ್ದಂತಹ ಏರ್ ಇಂಡಿಯಾ ವಿಮಾನ ದುರಂತಕ್ಕೀಡಾದ ಪರಿಣಾಮ 8 ಮಂದಿ ಮೃತಪಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಓರ್ವ ಪೈಲಟ್ ಸೇರಿದಂತೆ 8 ಜನ ಪ್ರಯಾಣಿಕರು ದುರ್ಮರಣ ಹೊಂದಿದ್ದಾರೆ. 174 ಜನ ಪ್ರಯಾಣಿಕರು ಇದರಲ್ಲಿ ಪ್ರಯಾಣ ಮಾಡ್ತಾ ಇದ್ರು. 6 ಮಂದಿ ಸಿಬ್ಬಂದಿ ವಿಮಾನದಲ್ಲಿ ಪ್ರಯಾಣಿಸ್ತಾ ಇದ್ರು. ಒಂದೇ ಭಾರತ್ ಮಿಷನ್ ಅಡಿಯಲ್ಲಿ ಇದು ದುಬೈಯಿಂದ ವಾಪಸ್ ಆಗ್ತಾ ಇದ್ದಂತಹ ವಿಮಾನ, ಏರ್ ಇಂಡಿಯಾ ವಿಮಾನ ರನ್ವೇನಲ್ಲಿ ಲ್ಯಾಂಡಿಂಗ್ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ವಿಮಾನ ಜಾರಿದೆ. ಭಾರೀ ಮಳೆಯಿಂದಾಗಿ ಸಂಭವಿಸಿರುವಂತಹ ಭೀಕರ ದುರಂತ ಅದು.